ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯಲ್ಲಿ ಇವತ್ತು ನಾವು ನೋಡಲಿಕ್ಕೆ ಹೊರಟಿರೋದು ಬಿಸ್ನೆಸ್ ಸೈಕಲ್ ಥಿಯರಿ. ಇದು ನೇರವಾಗಿ ನೀವು ಪ್ರಿಲಿಮ್ಸ್ ಅಥವಾ ಮೇನ್ಸ್ ಕೀವರ್ಡಲ್ಲಿ ಕಂಡುಬರೋದು ಬಹಳ ಕಡಿಮೆ ಈ ಒಂದು ಶಬ್ದ. ಆದರೆ ಬೇಸಿಕ್ ಆದಂಥ ವಿಷಯ, ನ್ಯೂಸ್ ಪೇಪರ್ ಓದಬೇಕಾದ್ರೆ ಈ ಒಂದು ಇಲ್ಲಿ ಬರುವಂಥ ಶಬ್ದಗಳನ್ನು ನೀವು ಕೇಳ್ತಾ ಇರ್ತೀರಿ ನೋಡಿ. ರಿಸೆಷನ್, ಡಿಪ್ರೆಷನ್, ರಿಕವರಿ, ಎಕ್ಸ್ಪ್ಯಾನ್ಷನ್, RBI ಒಂದು ಕ್ರಮ ಕೈಗೊಂಡ್ರೆ ಅದರಿಂದ ಏನಾಗುತ್ತಾ ಇದೆ, ಮತ್ತು ಸರ್ಕಾರ ಕ್ರಮ ಕೈಗೊಂಡ್ರೆ ಅದರಿಂದ ರಿಸೆಷನ್ಗೆ ಕ್ರಮ ಕೈಗೊಂಡಿತ್ತಾ ಅದು, ಅಥವಾ ಈಗ ಡಿಪ್ರೆಷನ್ ಆಗಿದೆಯಾ ಎಕನಾಮಿ, ಯಾವ ಸ್ಥಿತಿಲಿದೆ, ಈ ಥರ ನ್ಯೂಸ್ಗಳು ನೀವು ಹಿಂದೂದಲ್ಲಾಗಿರ್ಬೋದು ಬೇರೆ ಬೇರೆ ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇರ್ತೀರಿ. ಆ ಶಬ್ದ ನೋಡಿದಾಗ ಆ ಕಂಪ್ಲೀಟ್ ಪಿಕ್ಚರ್ ಬರಬೇಕು ನಿಮಗೆ, ಆವಾಗ ಓವರಾಲ್ ಆಗಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗುತ್ತೆ. ಹಾಗಾದರೆ ಏನು ಬಿಸ್ನೆಸ್ ಸೈಕಲ್ ಅಂತಂದರೆ, ಬಿಸ್ನೆಸ್ ಸೈಕಲ್ ರೆಫರ್ಸ್ ಟು ರಿಪೀಟೆಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದಿ ಲೆವೆಲ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಫ್ ಅ ಕಂಟ್ರಿ ಓವರ್ ಟೈಮ್. ಏನೇನು ಶಬ್ದ ಬಂತು ನೋಡಿ, ಯಾವ್ಯಾವ ಕಾನ್ಸೆಪ್ಟ್ ಬಂತು. ಒಂದು ರಿಪೀಟ್ ಅಲ್ವಾ, ಪದೇ ಪದೇ ಆಗ್ತಾ ಇರೋದು. ರಿಪೀಟು ಹೇಗಾಗ್ತಾ ಇದೆ, ಅಪ್ಸ್ ಮತ್ತು ಡೌನ್ಸ್, ಮೇಲೆ ಹೋಗ್ತಾ ಇದೆ ಕೆಳಗೆ ಬರ್ತಾ ಇದೆ, ಮೇಲೆ ಹೋಗ್ತಾ ಇದೆ ಕೆಳಗೆ ಬರ್ತಾ ಇದೆ, ಅಪ್ ಆ್ಯಂಡ್ ಡೌನ್, ಈ ಥರ ರಿಪೀಟಾಗಿ ಆಗ್ತಾ ಇದೆ. ಯಾವುದರಲ್ಲಿ ಅಂತಂದರೆ ಲೆವೆಲ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ, ಆರ್ಥಿಕ ಚಟುವಟಿಕೆ ಅಥವಾ ಬೇರೆ ಬೇರೆ ರೀತಿಯ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಎಲ್ಲಿ ಅಂತಂದರೆ ಒಂದು ದೇಶದಲ್ಲಿ, ಆಫ್ ಅ ಕಂಟ್ರಿ ಓವರ್ ಟೈಮ್, ಒಂದು ಅವಧಿಯಲ್ಲಿ, ನಿಗದಿತ ಅವಧಿಯಲ್ಲಿ. ಸೈಡಲ್ಲಿರುವಂಥ ಇಮೇಜ್ ನೋಡಿ, ಇಮೇಜನ್ನು ನಾವು ಇನ್ವೆಸ್ಟೋಪೀಡಿಯಾದಿಂದ ಪಿಕ್ ಮಾಡಿದ್ದೇವೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ನೋಡಿ, ಲೈನ್ ನೋಡಿ, ಟೈಮ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟೈಮ್ ಇದೆ, ಮತ್ತು ಈ ಕಡೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆ, GDP ಇದೆ. GDPಯನ್ನು ಕನ್ಸಿಡರ್ ಮಾಡಿದ್ದಾರೆ. ವಿತ್ ಟೈಮ್ GDP ಯಾವ ಥರ ಚೇಂಜ್ ಆಗ್ತಾ ಇದೆ, ಈ ಥರ ಹೋಗ್ತಾ ಇದೆ, ಕೆಳಗೆ ಬಂತು, ಮತ್ತು ತುಂಬ ಕೆಳಗೆ ಹೋಯಿತು, ನೆಗೆಟಿವ್ ಆಗೋ ಥರ ನಮ್ಗೆ ಕಾಣಿಸ್ತಾ ಇದೆ, ಮತ್ತೆ ಮೇಲೆ ಹೋಗ್ತಾ ಇದೆ. ಅಂತಂದರೆ ರಿಪೀಟ್ ಆಗ್ತಾ ಇದೆ ಆ ಒಂದು, ಈಗ ಹೋಗೋದು ಕೆಳಗೆ ಬರೋದು, ಮೇಲೆ ಹೋಗೋದು ಕೆಳಗೆ ಬರೋದು, ಅಪ್ಸ್ ಆ್ಯಂಡ್ ಡೌನು. ಯಾವುದರಲ್ಲಿ, ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ, ಎಲ್ಲಿ, ಒಂದು ಕಂಟ್ರಿಯಲ್ಲಿ, ಒಂದು ನಿಗದಿತ ಸಮಯದಲ್ಲಿ. ಸೊ ಇಟ್ ಶೋಸ್ ಹೌ ದಿ ಎಕನಾಮಿ ಎಕ್ಸ್ಪ್ಯಾಂಡ್, ಲೋಸ್, ಫಾಲ್ಸ್, ರಿಕವರ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಗೇನ್. ಹೇಗೆ ಒಂದು ಎಕನಾಮಿ ಬದಲಾಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ ಕೆಳಗಡೆ ನೋಡಿದರೆ. ಯಾಕೆ ಹೀಗಾಗುತ್ತೆ, ಈ ಥರ ಸೈಕಲ್ ಯಾಕಾಗುತ್ತೆ ಅಂತಂದರೆ, ಬಿಕಾಸ್ ಎಕನಾಮಿಕ್ ಗ್ರೋತ್ ನೆವರ್ ಮೂವ್ಸ್ ಇನ್ ಅ ಸ್ಟ್ರೇಟ್ ಲೈನ್. ಯಾವತ್ತೂ ಒಂದು ಗ್ರಾಫ್ ಇದೆ ಅಂತಂದರೆ ಎಕನಾಮಿಕ್ ಗ್ರೋತ್ ಅನ್ನೋದು ಸ್ಟ್ರೇಟಾಗಿ ಹೋಗ್ತಾ ಇರೋದಿಲ್ಲ. ಯಾಕೆ ಹಾಗೆ ಹೋಗೋದಿಲ್ಲ ಹೇಳಿ? ಸೇಮ್ ಬೇಸಿಕ್ ಕಾನ್ಸೆಪ್ಟ್. ನಮ್ಮ ನೀಡ್ಸ್ಗಳು ಜಾಸ್ತಿ, ವಾಂಟ್ಸ್ಗಳು ಜಾಸ್ತಿ, ಅದರ ಜೊತೆ ನಮ್ಮ ಹತ್ರ ಇರುವಂಥ ರಿಸೋರ್ಸ್ಗಳು ಕಡಿಮೆ, ಕಾಲಕ್ಕೆ ತಕ್ಕ ಹಾಗೆ ಅದರಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಬಿಕಾಸ್ ಬೇರೆ ಬೇರೆ ಅಂಶಗಳನ್ನು ನೋಡೋದಾದರೆ, ಪೀಪಲ್ ಇನ್ವೆಸ್ಟ್ ಮೋರ್, ನಾವು ಬೇರೆ ಬೇರೆ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಚೇಂಜ್ ಆಗುತ್ತೆ, ಹೆಚ್ಚಾಗಬಹುದು. ಬಿಸ್ನೆಸ್ಗಳು ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ, ಎಂಪ್ಲಾಯ್ಮೆಂಟ್ ರೈಸ್ ಆಗುತ್ತೆ. ಇದು ಒಂದು ರೀತಿ, ಒಂಥರ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಗ್ರೋ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟು, ಪ್ರೊಡಕ್ಷನ್ನು, ಎಂಪ್ಲಾಯ್ಮೆಂಟ್ ಎಲ್ಲ ಜಾಸ್ತಿ ಆಯಿತು. ಆದರೆ ಕೆಲವು ಸಮಯದ ನಂತರ ಸ್ಪೆಂಡಿಂಗ್ ರೆಡ್ಯೂಸಸ್, ಇನ್ವೆಸ್ಟ್ಮೆಂಟ್ ಕಡಿಮೆ ಆಯಿತು, ಪ್ರೊಡಕ್ಷನ್ ಸ್ಲೋ ಆಗಿಬಿಡ್ತು, ಆವಾಗ ಇಳಿತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಗುತ್ತೆ. ಸೊ ಆ ಫ್ಲಕ್ಚುವೇಷನನ್ನು ನಾವು ಬಿಸ್ನೆಸ್ ಸೈಕಲ್ ಅಂತ ನಾವು ತಿಳ್ಕೊಳ್ಬಹುದು. ಫ್ಲಕ್ಚುವೇಷನ್ ಈ ಒಂದು ಬಿಸ್ನೆಸ್ ಸೈಕಲಲ್ಲಿ ಫಾರ್ಮ್ ಆಗಿರುತ್ತೆ. ಮೊದಲೇನು ಹಾಗಾದರೆ, ಮೊದಲನೇ ಫೇಸು ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ ಅಂತಂದರೆ ಏನಾಗುತ್ತೆ, ಏನಿರಬಹುದು ನಿಮ್ಮ ಪ್ರಕಾರ? ಇಕನಾಮಿಕ್ ಬೂಮ್ ಅಂತ ಸಹ ಕರೀತಾರೆ ಇದಕ್ಕೆ. ಎಕನಾಮಿ ರ್ಯಾಪಿಡಾಗಿ ಗ್ರೋ ಆಗ್ತಾ ಇದೆ, GDP ಇನ್ಕ್ರೀಸ್ ಆಯಿತು, ಎಂಪ್ಲಾಯ್ಮೆಂಟ್ ರೈಸ್ ಆಯಿತು, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಕಾರ್ಪೊರೇಟ್ ಪ್ರಾಫಿಟ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಕನ್ಸ್ಯೂಮರ್ ಅಥವಾ ಕೊಳ್ಳುವವನ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಇದು ರೈಸ್ ಆಗ್ತಾ ಇರೋದು, ಎಕ್ಸ್ಪ್ಯಾನ್ಷನ್ ಆಗುವಂಥ ಫೇಸ್. ಉದಾಹರಣೆಗೆ 2021ರಿಂದ 2024 ಪೋಸ್ಟ್ ಕೋವಿಡ್, ಕೊರೋನಾ ಸಮಯದಲ್ಲಿ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಂಥ ಆರ್ಥಿಕ ಪರಿಸ್ಥಿತಿ 2021ರ ನಂತರ ಒಂದು ಬೂಮ್ ಫೇಸಲ್ಲಿತ್ತು. ಆಟೋಮೊಬೈಲ್ ಸೇಲ್ಗಳು ಜಾಸ್ತಿ ಆಯಿತು, IPO ಇರಬಹುದು, GDP ಗ್ರೋತು ಎಲ್ಲ ಜಾಸ್ತಿ ಆಗ್ತಾ ಹೋಯಿತು. ಆಗ್ತಾ ಆಗ್ತಾ ಒಂದು ಹಂತಕ್ಕೆ ಅದು ಪೀಕಿಗೆ ಬಂದು ತಲುಪುತ್ತೆ, ಹೈಯೆಸ್ಟ್ ಪಾಯಿಂಟ್. ಈಗ ಇಷ್ಟು ತನಕ ಆಯ್ತಲ್ಪ, ಆಯಿತು, ಎಕನಾಮಿ ಈ ಒಂದು ಟಾಪ್ ಪಾಯಿಂಟಿಗೆ ಬಂದು ತಲುಪಿದೆ, ಎಕನಾಮಿ ಓವರ್ ಹೀಟ್ ಆಗಿಬಿಟ್ಟಿದೆ, ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ, ಗ್ರೋತ್ ರೇಟ್ ನೆಕ್ಸ್ಟ್ ಸ್ಲೋ ಆಗ್ತಾ ಹೋಗುತ್ತೆ. ಈ ಪೀಕ್ ಪಾಯಿಂಟಲ್ಲಿ ಎಲ್ಲ ಒಂದು ಥ್ರೆಶೋಲ್ಡಿಗೆ ಬಂದು ತಲುಪಿದೆ ಅಂತ ಹೇಳ್ಬೋದು. ಉದಾಹರಣೆಗೆ US ಎಕಾನಮಿ ಡ್ಯೂರಿಂಗ್ ಲೇಟ್ 2021, US ಎಕಾನಮಿ 2021ರ ಕೊನೆಯ ಭಾಗದಲ್ಲಿ ಹೈ ಇನ್ಫ್ಲೇಷನ್ ಡ್ಯೂ ಟು ಎಕ್ಸೆಸ್ ಸ್ಟಿಮ್ಯುಲಸ್ ಸ್ಪೆಂಡಿಂಗ್, ತುಂಬ ಸ್ಪೆಂಡ್ ಮಾಡಿ ಮಾಡಿ ಇನ್ಫ್ಲೇಷನ್ನು ಎಲ್ಲ ಜಾಸ್ತಿ ಆಗಿತ್ತು. ಈಗ ಪೀಕಿಗೆ ಹೋಗಿ ತಲುಪ್ತಲ್ವ. ಈಗ ನೆಕ್ಸ್ಟು
ಹೋಗಿರೋದು ಹೀಗೆ ಪೀಕ್ ಹೋಗಿ ತಲುಪಿದೆ. ಈಗ ಏನಾಗ್ತಾ ಇದೆ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ, ರಿಸೆಷನ್. ನಿಧಾನವಾಗಿ ಎಕನಾಮಿಕ್ ಆ್ಯಕ್ಟಿವಿಟಿ ಬಿಗಿನ್ ಟು ಡಿಕ್ಲೈನ್, GDP ಫಾಲ್ ಆಗ್ತಾ ಇದೆ, ಜಾಬ್ಸ್ಗಳು ಕಡಿಮೆ ಆಗ್ತಾ ಇದೆ, ಕಾರ್ಪೊರೇಟ್ ಪ್ರಾಫಿಟ್ಸ್ ಡಿಕ್ಲೈನ್ ಆಯಿತು, ಡಿಮ್ಯಾಂಡ್ ಡಿಕ್ರೀಸ್ ಆಯಿತು, ರೀಟೇಲ್ ಸೇಲ್ಸು ಫೇಲ್ ಆಗ್ತಾ ಇದೆ, ಎಲ್ಲ ಕಡಿಮೆ ಆಗ್ತಾ ಇದೆ. ಇದು ಯಾವುದು ಫೇಸು? ಕಾಂಟ್ರಾಕ್ಷನ್ ಅಥವಾ ರಿಸೆಷನ್ ಅಂತ ಫೇಸ್ ಅಂತ ಕರೀತಾರೆ ಇದಕ್ಕೆ. ಉದಾಹರಣೆಗೆ ಗ್ಲೋಬಲ್ ರಿಸೆಷನ್ ಕನ್ಸರ್ನ್ಸ್ 2022-23 ರಷ್ಯಾ ಉಕ್ರೇನ್ ವಾರ ಆದಾಗ ತುಂಬ ಎಕನಾಮಿ ಸ್ಲೋ ಡೌನ್ ಆಗಿತ್ತು. ಇದಾದಮೇಲೆ ಡಿಪ್ರೆಷನ್. ಇದು ಎಲ್ಲಿ ಬರುತ್ತೆ ಅಂತಂದರೆ, ಮೊದಲು ರೈಸ್ ಆಯಿತು, ಪೀಕಿಗೆ ಹೋಯಿತು, ನೆಕ್ಸ್ಟು ಕೆಳಗೆ ಬರ್ತಾ ಇದೆ, ಕೆಳಗೆ ಬಂದು ವಾಪಸ್ ಇನ್ನೂ ಕೆಳಗೆ ಹೋಗ್ತಾ ಇದೆ. ಲೋವೆಸ್ಟ್ ಪಾಯಿಂಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ, ಡೀಪ್ ಆ್ಯಂಡ್ ಲಾಂಗ್ ಲಾಸ್ಟಿಕ್ ರಿಸೆಷನ್ ಇಳಿಲೇ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ರಿಸೆಷನ್ನು. ಅನ್ಎಂಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ ಆಯಿತು, ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಯಿತು, ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಸ್ಪೆಂಡಿಂಗ್ ಅನ್ನೋಕ್ಕಿಂತ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. GDP GNP ಡ್ರಾಪ್ ಆಗಿಬಿಟ್ಟಿದೆ, ನೆಗೆಟಿವ್ ಹೋಗಿ ತಲುಪಿದೆ ಅಲ್ವಾ. ಇಷ್ಟು ಕೆಳಗಡೆ ಹೋಗಿರೋದಕ್ಕೆ ನಾವು ಗ್ರೇಟ್ ಡಿಪ್ರೆಷನ್ ಅಥವಾ ಡಿಪ್ರೆಷನ್ ಅಂತ ಕರಿತೇವೆ. ಲೋವೆಸ್ಟ್ ಪಾಯಿಂಟ್ ಇದು. ಹಿಸ್ಟೋರಿಕಲಿ 1929-1933 ಒಂದು ಅವಧಿಯಲ್ಲಿ USA ಒಂದು ಗ್ರೇಟ್ ಡಿಪ್ರೆಷನ್ ನಾವು ನೋಡ್ಬೋದು. ಆದರೆ ನಾಟ್ ಆಲ್ ರಿಸೆಷನ್ ಬಿಕಮ್ ಡಿಪ್ರೆಷನ್ ಆಗೋದು ಬಹಳ ರೇರು. ಎಲ್ಲ ರಿಸೆಷನ್ಗಳು ಎಕನಾಮಿ ಹೀಗೆ ಇಳಿತಾ ಇದೆ ಅಂದ ಮಾತ್ರಕ್ಕೆ ಅದು ಡಿಪ್ರೆಷನಿಗೆ ಹೋಗಿಬಿಡುತ್ತೆ ಅಂತ ಅದರ ಅರ್ಥ ಅಲ್ಲ. ಅಲ್ಲಿ ಕೆಲವು ಫೇಸ್ಗಳು ಬರಬಹುದು. ಯಾವ ಫೇಸ್ ಅಂತಂದರೆ ರಿಕವರಿ ಆಗಬಹುದು. ರಿಕವರಿ ಆಗೋದು ಅಂತಂದರೆ ಕೆಳಗೆ ಹೋಗಿದ್ದು ಮತ್ತೆ ಮೇಲೆ ಬರ್ತಾ ಇದೆ. ಮೊದಲು ಎಕ್ಸ್ಪ್ಯಾಂಡ್ ಆಯಿತು, ಕಾಂಟ್ರಾಕ್ಟ್ ಆಯಿತು, ನೆಕ್ಸ್ಟು ಡಿಪ್ರೆಸ್ ಆಯಿತು, ಈಗ ಏನಾಗ್ತಾ ಇದೆ, ರಿಕವರಿ ಆಗ್ತಾ ಇದೆ. ಕೆಳಗಡೆ ಹೋಗಿರೋದು ಯಾಕೆ ರಿಕವರಿ ಆಗುತ್ತೆ? ಗೌರ್ಮೆಂಟು RBI ಎಲ್ಲ ಇದೆಯಲ್ವಾ, ಹೊಸ ಪಾಲಿಸಿಗಳನ್ನು ತರುತ್ತೆ, ಪ್ರೊಡಕ್ಷನ್ ನಿಧಾನವಾಗಿ ರೈಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಸ್ ರೀಸ್ಟಾರ್ಟ್ ಆಗ್ತಾ ಇದೆ, ಕನ್ಸ್ಯೂಮರ್ಗಳಿಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಇದು ರಿಕವರಿ. ಹಾಗಾಗಿ ಈ ರಿಕವರಿ ಫೇಸಲ್ಲಿ ಈ ಥರ ಆಗುತ್ತೆ. ಉದಾಹರಣೆಗೆ ಪೋಸ್ಟ್ ಕೋವಿಡ್ ಸೇಮ್ ಎಕ್ಸಾಂಪಲ್ಲು. RBI ಇಂಟ್ರೆಸ್ಟ್ ರೇಟ್ಗಳನ್ನು ಕಡಿಮೆ ಮಾಡ್ತು, ಗೌರ್ಮೆಂಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಇನ್ಕ್ರೀಸ್ ಮಾಡುತ್ತೆ. ಆವಾಗ ಎಕನಾಮಿಕ್ ಗ್ರ್ಯಾಜುವಲಿ ರಿಕವರಿಯಿಂದ ಎಕ್ಸ್ಪ್ಯಾನ್ಷನ್ ಫೇಸಿಗೆ ಮೂವ್ ಆಗ್ತಾ ಇದೆ. ಈ ಒಂದು ಕೀವರ್ಡ್ಗಳನ್ನ ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಬೂಮ್ ಅಂತಂದರೆ ಎಕ್ಸ್ಪ್ಯಾನ್ಷನ್ ಆಗೋದು. ಮತ್ತು ಪೀಕಿಗೆ ಹೋಯಿತು, ಪೀಕಿಗೆ ಹೋದ್ಮೇಲೆ ಸ್ಲೋ ಡೌನು, ಗ್ರೋತ್ ರೇಟ್ ಡಿಕ್ರೀಸಸ್, ಬಟ್ ಪಾಸಿಟಿವ್ ಆಗಿದೆ. ರಿಸೆಷನ್ ಅಂತಂದರೆ ನೆಗೆಟಿವ್. ಇದು ಇಂಪಾರ್ಟೆಂಟು. ರಿಸೆಷನ್ ಮೀನ್ಸ್ ನೆಗೆಟಿವ್ ಗ್ರೋತ್ ಫಾರ್ 2 quarters ಆರ್ ಮೋರ್. ಗ್ರೋತ್ ಅನ್ನೋದು ನೆಗೆಟಿವ್. ಇಲ್ಲಿ ಬಂತಲ್ವಾ, ಸ್ಲೋ ಡೌನ್ ಆಯಿತು. ಫಸ್ಟು ಸ್ಲೋ ಡೌನ್, ನನಗೆ ಹೇಳಿದ್ರಲ್ಲಿ ಕನ್ಫ್ಯೂಷನ್ ಆಗದೆ ಇರಲಿ ಅಂತ ಇನ್ನೊಂದು ಸಾರಿ ಹೇಳ್ತೇನೆ. ಫಸ್ಟು ಬೂಮ್ ಆಗೋದು, ಆ್ಯಪಿಟಕ್ ಆಗ್ತಾ ಇದೆ, ಆಮೇಲೆ ನಿಧಾನವಾಗಿ ಸ್ಲೋ ಆಗ್ತಾ ಇದೆ. ಸ್ಲೋ ಆಯಿತು, ಇಲ್ಲಿ ಪೀಕಿಗೆ ಹೋಗಿ ತಲುಪಿತು, ಪಾಸಿಟಿವ್ ಆಗಿದೆ. ಆದರೆ ರಿಸೆಷನ್ ಸ್ಟಾರ್ಟ್ ಆಯಿತು. ನೆಗೆಟಿವ್ ಆಯಿತು ಮೊದಲು ಗ್ರೋತು, ನೆಗೆಟಿವ್ 1 quarter ಆಯಿತು, ಇನ್ನೊಂದು ಕ್ವಾರ್ಟರ್ ಆಯಿತು ಅಂತಂದರೆ, ಇನ್ನೊಂದು ಕ್ವಾರ್ಟ್ರಲ್ಲಿ ಕಂಟಿನ್ಯೂ ಆಯಿತು ಅಂತಂದರೆ ಆವಾಗ 2 quarters, ಆವಾಗ ರಿಸೆಷನ್ ಅಂತ ಕರೀತೇವೆ. ಆ ರಿಸೆಷನ್ ಇನ್ನೂ ಮುಂದುವರೆದ್ರೆ ಡಿಪ್ರೆಷನಿಂದ ವಾಪಸ್ ಬರೋದು ರಿಕವರಿ, ಗ್ರೋತ್ ಮತ್ತು ರೀಸ್ಟಾರ್ಟ್ ಆಗೋದು. ರಿಸೆಷನ್ ಅನ್ನೋದು ಗುಡ್ ಬ್ಯಾಡ್ ಅನ್ನೋದನ್ನು ನಾವು ಸಿಚುವೇಶನ್ ಮೇಲೆ ಡಿಸೈಡ್ ಮಾಡ್ತೇವೆ. ಕ್ಯಾನ್ ರಿಸೆಷನ್ ಬಿ ಗುಡ್? ರಿಸೆಷನ್ ಗುಡ್ ಆಗಿರಬಹುದಾ? ಹೌದು, ಸಮ್ಟೈಮ್ಸ್ ಎಸ್, ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯದು. ಇಟ್ ಕಂಟ್ರೋಲ್ಸ್ ಎಕ್ಸೆಸ್ ಇನ್ಫ್ಲೇಷನ್ ಆ್ಯಂಡ್ ಕರೆಕ್ಟ್ಸ್ ಮಾರ್ಕೆಟ್ ಬಬಲ್ಸ್. ಎಕ್ಸೆಸ್ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುತ್ತೆ, ಮಾರ್ಕೆಟ್ ಬಬಲನ್ನು ಕರೆಕ್ಟ್ ಮಾಡಲಿಕ್ಕೆ. ಡಸ್ ಡಿಪ್ರೆಷನ್ ಆಲ್ವೇಸ್ ಫಾಲೋ ರಿಸೆಷನ್? ಡಿಪ್ರೆಷನ್ ಯಾವಾಗಲೂ ರಿಸೆಷನ್ ಹಿಂದೆ ಅಂದರೆ ಏನು ಕೇಳ್ತಾ ಇದ್ದಾರೆ, ರಿಸೆಷನ್ ಆದಮೇಲೆ ಡಿಪ್ರೆಷನ್ ಆಗಲೇಬೇಕಂತ ಕೇಳ್ತಾ ಇದ್ದಾರೆ. ಡಸ್ ಡಿಪ್ರೆಷನ್ ಆಲ್ವೇಸ್ ಫಾಲೋ ರಿಸೆಷನ್? ರಿಸೆಷನ್ ಆದಮೇಲೆ ಡಿಪ್ರೆಷನಿಗೆ ಹೋಗುತ್ತಾ ಅದು? ಇಲ್ಲ. ಡಿಪ್ರೆಷನ್ ಈಸ್ ರೇರ್ ಆ್ಯಂಡ್ ಫಾರ್ ಮೋರ್ ಸಿವಿಯರ್. ತುಂಬ ರೇರು ಮತ್ತು ಸಿವಿಯರ್ ಆಗಿರುತ್ತೆ. ಕ್ಯಾನ್ ಬಿಸ್ನೆಸ್ ಸೈಕಲ್ ಬಿ ಅವಾಯ್ಡೆಡ್? ಬಿಸ್ನೆಸ್ ಸೈಕಲ್ನ ಅವಾಯ್ಡ್ ಮಾಡ್ಬೋದಾ? ಸ್ಟ್ರೇಟ್ ಲೈನಿಗೆ ತರಬಹುದಾ ನಾವು ಬಿಸ್ನೆಸ್ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು? ಇಲ್ಲ. ಎವ್ರಿ ಎಕನಾಮಿ ನ್ಯಾಚುರಲಿ ಎಕ್ಸ್ಪೀರಿಯನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಯಾವುದೇ ಎಕನಾಮಿ ಇರಬಹುದು, ನ್ಯಾಚುರಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ರಿಸೆಷನ್ ಆಯಿತು ಅಂತಂದರೆ ಯಾರು ಜಾಸ್ತಿ ಫೈಟ್ ಮಾಡೋದು ಅದರ ವಿರುದ್ಧ, ಅಥವಾ ಯಾರು ಕ್ರಮ ಕೈಗೊಳ್ತಾರೆ? ಮತ್ತು ಗೌರ್ಮೆಂಟು, ಅದರದ್ದು ಫಿಸ್ಕಲ್ ಪಾಲಿಸಿ, RBI ಮಾನಿಟರಿ ಪಾಲಿಸಿ. ಎರಡೂ ಟರ್ಮು ಬಹಳ ಇಂಪಾರ್ಟೆಂಟು. ಗೌರ್ಮೆಂಟ್ ಯಾವುದಾದ್ರೂ ಕ್ರಮ ಕೈಗೊಂಡ್ರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅದು ಫಿಸ್ಕಲ್ ಪಾಲಿಸಿ. ಸ್ಪೆಂಡಿಂಗ್ ಮಾಡೋದು, ಟ್ಯಾಕ್ಸ್ ಕಟ್ ಮಾಡೋದೆಲ್ಲ ಇರುತ್ತಲ್ವ, ಅದು ಫಿಸ್ಕಲ್ ಪಾಲಿಸಿ. RBI ತೆಗೆದುಕೊಳ್ಳುವ ಕ್ರಮಗಳಿಗೆ ಮಾನಿಟರಿ ಪಾಲಿಸಿ ಅಂತ ಕರೀತೇವೆ.
ಉದಾಹರಣೆಗೆ ರೆಪೋ ರೇಟ್ ಇರ್ಬೋದು, ಕಡಿಮೆ ಮಾಡೋದು, ಚೇಂಜ್ ಮಾಡೋದು. RBI ಮಾನಿಟರಿ ಪಾಲಿಸಿ, ಗೌರ್ಮೆಂಟ್ ಫಿಸಿಕಲ್ ಪಾಲಿಸಿ. ವೈ ಇನ್ಫ್ಲೇಷನ್ ರೈಸಸ್ ಇನ್ ಬೂಮ್ ಪೀರಿಯಡ್? ಬೂಮ್ ಆಗ್ತಾ ಇರಬೇಕಾದ್ರೆ ಇನ್ಫ್ಲೇಷನ್ನು ಯಾಕೆ ರೈಸ್ ಆಗುತ್ತೆ? ನೋಡಿ, ಎಲ್ಲ ಬೂಮ್ ಆಗ್ತಾ ಇದೆ. ಇನ್ಫ್ಲೇಷನ್ ಯಾಕೆ ರೈಸ್ ಆಗುತ್ತೆ ಹೇಳಿ? ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಡಿಮ್ಯಾಂಡ್ ಜಾಸ್ತಿ ಆಯಿತು, ಕನ್ಸ್ಯೂಮರಿಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ, ಆವಾಗ ಹಣದುಬ್ಬರವನ್ನು ನಾವು ನೋಡಬಹುದು. ಡಿಮ್ಯಾಂಡ್ ಗ್ರೋಸ್ ಫಾಸ್ಟರ್ ದೆನ್ ಸಪ್ಲೈ. ಸಪ್ಲೈಗಿಂತ ಡಿಮ್ಯಾಂಡು ಜಾಸ್ತಿ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಇಲ್ಲಿ ಕೆಲವೊಂದು ಟರ್ಮ್ ಬರುತ್ತೆ. ಡೈನಮಿಕ್ ಪ್ರೈಸಿಂಗ್, ಸರ್ಜ್ ಪ್ರೈಸಿಂಗ್ ಅಂತ ಕರೀತಾರೆ. ಏನು ಹಾಗಂತಂದರೆ ಪ್ರೈಸ್ ಚೇಂಜ್ ವಿತ್ ಡಿಮ್ಯಾಂಡ್ ಇನ್ ರಿಯಲ್ ಟೈಮ್. ಡಿಮ್ಯಾಂಡಿಗೆ ತಕ್ಕ ಹಾಗೆ ಪ್ರೈಸ್ ಚೇಂಜ್ ಆಗೋದು, ಅದಕ್ಕೆ ಡೈನಮಿಕ್ ಪ್ರೈಸಿಂಗ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಪೀಕ್ ಅವರ್ ಇದ್ದಾಗ, ಟ್ರಾಫಿಕ್ ಇದ್ದಾಗ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಉಬರ್ ಓಲಾದವರು ಆ್ಯಪ್ನಲ್ಲಿ ಪ್ರೈಸನ್ನು ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಆಟೋಮೆಟಿಕಲಿ. ಈ ಸಂದರ್ಭದಲ್ಲಿ ಪೀಕ್ ಇರುತ್ತೆ, ಎಲ್ರಿಗೂ ಜಾಸ್ತಿ ಬೇಡಿಕೆ ಇರುತ್ತೆ ಇದಕ್ಕೆ ಅಂತ ಉಬರ್ ಓಲಾ ಯಾವುದೇ ನೋಡಿರ್ಬೋದು ನೀವು, ಜಾಸ್ತಿ ಮಾಡಿರ್ತಾರೆ ಪ್ರೈಸನ್ನು. ಮತ್ತು ಫ್ಲೈಟ್ ಫೇರ್ಸ್ ಇನ್ಕ್ರೀಸಿಂಗ್ ಬಿಫೋರ್ ಡಿಪಾರ್ಚರ್. ಇವಾಗ ಜಸ್ಟ್ ಡಿಪಾರ್ಚರ್ ಆಗೋಕ್ಕಿಂತ ಮೊದಲು ವಿಮಾನದ ದರಗಳು ಸಹ ಜಾಸ್ತಿ ಆಗಿಬಿಟ್ಟಿರುತ್ತೆ. ಫೆಸ್ಟಿವಲ್ಗಳಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ರೇಟ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಡೈನಮಿಕ್ ಪ್ರೈಸಿಂಗ್ ಅಂತ ಕರೀತಾರೆ. ಡಿಮ್ಯಾಂಡಿಗೆ ತಕ್ಕ ಹಾಗೆ ಪ್ರೈಸ್ ಚೇಂಜ್ ಮಾಡೋದು. ಇನ್ನೊಂದು ಪ್ರಿಡೇಟರಿ ಪ್ರೈಸಿಂಗ್ ಅಂತ. ಡಾಮಿನೆಂಟ್ ಫರ್ಮ್ ರೆಡ್ಯೂಸಸ್ ಪ್ರೈಸ್ ಎಕ್ಸ್ಟ್ರೀಮ್ಲಿ ಲೋ ಟು ರಿಮೂವ್ ಕಾಂಪಿಟೇಟರ್ಸ್ ಫ್ರಮ್ ಮಾರ್ಕೆಟ್. ಡೈನಮಿಕ್ ಪ್ರೈಸಿಂಗ್ ಅಂತಂದರೆ ಡಿಮ್ಯಾಂಡಿಗೆ ತಕ್ಕ ಹಾಗೆ ಪ್ರೈಸ್ ಚೇಂಜ್ ಆಗೋದು. ಪ್ರಿಡೇಟರಿ ಪ್ರೈಸಿಂಗ್ ಅಂತಂದರೆ ದೊಡ್ಡ ಡಾಮಿನೆಂಟ್ ಫರ್ಮ್ ಇದೆ, ದೊಡ್ಡ ಕಂಪ್ನಿ ಇದೆ, ತನ್ನ ಪ್ರೈಸನ್ನು ಎಕ್ಸ್ಟ್ರೀಮ್ಲಿ ಕಡಿಮೆ ಮಾಡಿಬಿಡುತ್ತೆ, ತುಂಬ ಇಳಿಸ್ಬಿಡುತ್ತೆ. ಇಳಿಸ್ಬಿಟ್ಟಾಗ ಎಲ್ಲ ಇದನ್ನು ಪರ್ಚೇಸ್ ಮಾಡ್ತಾರೆ. ಆವಾಗ ಇವರ ಜೊತೆ ಕಾಂಪೀಟ್ ಮಾಡ್ತಾ ಇದ್ರಲ್ವ, ಅವರು ಮಾರ್ಕೆಟಿಂದ ಹೊರಗೋಗಿಬಿಡ್ಬೇಕಾಗತ್ತೆ. ಯಾಕಂತಂದರೆ ಎಲ್ಲ ಇದೇ ಪರ್ಚೇಸ್ ಮಾಡಿದಾಗ ಇವರಿಗೆ ಮೊದಲಾಗ್ತಾ ಇರ್ತಕ್ಕಂಥ ಸೇಲು ಆಗೋದಿಲ್ಲ. ಮತ್ತು ಇದು ಡಾಮಿನೆಂಟ್ ಫರ್ಮ್, ಕೆಲವು ದಿನಗಳ ಕಾಲ ಆಗುವಂಥ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಕಾಂಪಿಟೇಟರ್ಸ್ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಮತ್ತು ಅವರದ್ದೇ ಆದಂತಹ ಲಿಮಿಟೇಷನ್ಗಳು ಇರೋದ್ರಿಂದ ಕಾಂಪಿಟೇಟರ್ಸನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಪ್ರೈಸಿಂಗನ್ನು ಬಳಸ್ತಾರೆ. ಪ್ರಿಡೇಟರಿ ಪ್ರೈಸಿಂಗ್ ಅಂತಂದರೆ ಪ್ರೈಸ್ ತುಂಬ ಕಡಿಮೆ ಮಾಡಿಬಿಡೋದು, ಎಕ್ಸ್ಟ್ರೀಮ್ಲಿ ಲೋ. ಅದು ಮಾಡಿಬಿಟ್ರೆ ಕಾಂಪಿಟೇಟರ್ಗಳನ್ನು ಮಾರ್ಕೆಟಿಂದನೇ ಹೊರಗಾಕ್ಬೋದು. ಜಿಯೋ ಫ್ರೀ ಡೇಟಾ ಅಲ್ವಾ, ಸ್ಟಾರ್ಟಿಂಗಲ್ಲಿ ನಾವು ಎಲ್ಲ ಬಿಟ್ಟು ಆವಾಗ ಜಿಯೋವನ್ನು ತೆಗೆದುಕೊಂಡಿದ್ವಿ. ಡೇಟಾ ಅಷ್ಟು ಆ ರೀತಿ ಒಂದು ದೊಡ್ಡ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿಬಿಡುತ್ತೆ ಜಿಯೋ. ಮತ್ತು ಅಮೆಝಾನ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಬಿಲೋ ಕಾಸ್ಟ್ ಟು ಡಾಮಿನೇಟ್ ಇ ಕಾಮರ್ಸ್. ಕಾಸ್ಟ್ಗಿಂತ ಕಡಿಮೆ ರೇಟಲ್ಲಿ ಅಮೆಝಾನು ಸೆಲ್ ಮಾಡ್ತಾ ಇರುತ್ತೆ ಎಷ್ಟೋ ಸಾರಿ. ಸೊ ಇವೆಂಚುವಲಿ ಪ್ರೈಸಸ್ ರೈಸ್ ಅಗೇನ್ ಆಫ್ಟರ್ ಕಾಂಪಿಟೇಷನ್ ಕೊಲ್ಯಾಪ್ಸಸ್. ನೋಡಿ, ಇದು ಇಂಟ್ರೆಸ್ಟಿಂಗ್. ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು, ಈಗ ನಾವು ಗಮನಿಸಿದ್ದೇವೆ ಸ್ಟಾರ್ಟಿಂಗಲ್ಲಿ ಜಿಯೋ ಫ್ರೀ ಡೇಟಾ ಇತ್ತು ಇನಿಷಿಯಲಿ ಬಂದಾಗ, 4G. ಈಗ 5Gಗೆ ಹೇಗೆ ಕೊಡ್ತಾ ಇದ್ದಾರೋ ಆಗ 4G ಬೇರೆ ಬೇರೆದಿತ್ತು. ಆಗ ಫ್ರೀ ಡೇಟಾ ಇತ್ತು, ಅಥವಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು. ಡೇಟಾ, ಕಾಲು, SMS ಎಲ್ಲ ಒಂದೇ ಪ್ಯಾಕ್ನಲ್ಲಿ ಬಂತು ಅದು ಅಲ್ವಾ. ಜಿಯೋ ಬಂದಮೇಲೆ ನಾವೆಲ್ಲ ಜಿಯೋ ಪರ್ಚೇಸ್ ಮಾಡಿದ್ವಿ, ಕಾಂಪಿಟೇಟರ್ಸ್ಗಳಿಗೆ ಲಾಸ್ ಆಯಿತು. ಎಷ್ಟೋ ಜನ ಕಾಂಪಿಟೇಟರ್ಸ್ಗಳು ಮಾರುಕಟ್ಟೆಯಿಂದ ಹೊರಗೋಗ್ಬಿಟ್ರು. ಆದರೆ ಈಗ ನೋಡಿ, ಈಗ ಇರೋದು ಜಿಯೋ, ಏರ್ಟೆಲ್ಲು. ಅವ್ರಿಗೆ ಗೊತ್ತಿದೆ ನಾವೇನು ಮಾಡಿದ್ರು ಈಗ ಹೇಗೋ ಅಡಿಕ್ಷನ್ ಆಗಿದ್ದಾರೆ, ಇವ್ರಿಗೆ ಡೇಟಾ ಅಡಿಕ್ಷನ್ ಆಗಿಬಿಟ್ಟಿದೆ, ಈಗ ರೈಸ್ ಮಾಡೋಣ ಅಂತ ಪ್ರತಿ ಸಾರಿ ಎಷ್ಟೆಷ್ಟು ರೈಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಅಷ್ಟೇ ಈಗ ಕಾಸ್ಟನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಸೊ ಪ್ರೈಸ್ ರೈಸ್ ಅಗೇನ್ ಆಫ್ಟರ್ ಕಾಂಪಿಟೇಷನ್ ಕೊಲ್ಯಾಪ್ಸ್. ಕಾಂಪಿಟೇಷನ್ ಇಲ್ಲ ಅಂದಮೇಲೆ ಪ್ರೈಸ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಬರೆದಿಟ್ಕೋಬೇಕು ನೀವು. ಡಿಮ್ಯಾಂಡ್ ಪ್ರೈಸಿಂಗ್ ಅಂತಂದರೆ ಡೈನಾಮಿಕ್ ಪ್ರೈಸಿಂಗು ಮತ್ತು ಪ್ರಿಡೇಟರಿ ಪ್ರೈಸಿಂಗು. ನೆಕ್ಸ್ಟ್ ಇನ್ನೊಂದಿದೆ, ಇನ್ವಿಸಿಬಲ್ ಹ್ಯಾಂಡ್ ಅಂತ. ಆ್ಯಡಮ್ ಸ್ಮಿತ್ ಅವರ ಥಿಯರಿ. ಇದು ಬಹಳ ಇಂಪಾರ್ಟೆಂಟ್. ಅಂತಂದರೆ ಒಂದೊಂದು ಸಾರಿ ಫಿಲಿಮ್ಸಲ್ಲಿ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಇಸ್ ಪ್ರಪೋಸ್ಡ್ ಬೈ ಹೂಮ್ ಅಂತ ಕೇಳಿದಾಗ ಅದು ಆ್ಯಡಮ್ ಸ್ಮಿತ್ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಏನು ಇನ್ವಿಸಿಬಲ್ ಹ್ಯಾಂಡ್ ಅಂತಂದರೆ, ಐಡಿಯಾ ದಟ್ ಮಾರ್ಕೆಟ್ಸ್ ರೆಗ್ಯುಲೇಟ್ ದೆಮ್ಸೆಲ್ವ್ಸ್ ನ್ಯಾಚುರಲಿ when individuals act in their own self-interest. ಅನ್ಸೀನ್ ಫೋರ್ಸ್ಗಳು. ಫ್ರೀ ಮಾರ್ಕೆಟ್ ಎಕಾನಮಿ. ಒಂದು ಮಾರ್ಕೆಟ್ ಇದೆ, ಮಾರ್ಕೆಟ್ನಲ್ಲಿ ಮಾರ್ಕೆಟೇ ನ್ಯಾಚುರಲ್ ಆಗಿ ಎಲ್ಲ ಹ್ಯಾಂಡಲ್ ಆಗ್ತಾ ಇದೆ ಆಟೋಮೆಟಿಕಲಿ ಅಂತ ಹೇಳ್ಬೋದು. ಮಾರ್ಕೆಟ್ ರೆಗ್ಯುಲೇಟ್ ದೆಮ್ಸೆಲ್ವ್ಸ್. ನೋಡಿ, ಇಲ್ಲಿ ಇನ್ನಷ್ಟು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗಬಹುದು. ವೆನ್ ಇಂಡಿವಿಜುವಲ್ಸ್ ಪರ್ಸ್ಯೂ their own interest, society also benefits automatically without government interference. ಹೇಗೆ ಇದು ವರ್ಕ್ ಆಗುತ್ತೆ ಕೆಳಗಡೆ ಹೇಳಿದ್ಮೇಲೆ ಅರ್ಥ ಆಗ್ಬೋದು ನೋಡಿ. ಒಬ್ಬ ಬೇಕರ್, ಒಂದು ಬೇಕರಿ ಇಟ್ಟಿದ್ದಾನೆ. ಬೇಕರ್ ವಾಂಟ್ಸ್ ಟು ಅರ್ನ್ ಪ್ರಾಫಿಟ್ ಅಲ್ವಾ, ಅವನಿಗೆ ಪ್ರಾಫಿಟ್ ಬರಬೇಕು, ಒಂದು ಬೇಕರಿಯನ್ನು ಓಪನ್ ಮಾಡಿದ್ದಾನೆ. ಜನರನ್ನು ಆಕರ್ಷಿಸಬೇಕು ಅಂತಂತ
ಅವನು ಆವಾಗ ಒಳ್ಳೆ ಕ್ವಾಲಿಟಿ ಬ್ರೆಡನ್ನು ಪ್ರಿಪೇರ್ ಮಾಡ್ತಾನೆ. ಈ ಪ್ರೊಡ್ಯೂಸರ್ಸ್ ಗುಡ್ ಕ್ವಾಲಿಟಿ ಬ್ರೆಡ್. ಒಳ್ಳೆ ಗುಡ್ ಕ್ವಾಲಿಟಿ ಬ್ರೆಡ್ ಇದ್ದರೆ ಅದರಿಂದ ಜನರಿಗೂ ಒಳ್ಳೆಯದು, ಇದರಿಂದ ಪ್ರಾಫಿಟ್ ಬಂದರೆ ಈ ಬೇಕರ್ಗೂ ಒಳ್ಳೆಯದು ಅಲ್ವಾ. ಇಂಡಿವಿಜುವಲ್ಸ್ ಪರ್ಸ್ಯೂ ದರ್ ಓನ್ ಬೆನಿಫಿಟ್, ಸೊಸೈಟಿ ಆಲ್ಸೋ ಗೆಟ್ ಬೆನಿಫಿಟ್. ವ್ಯಕ್ತಿಗೂ ಇಲ್ಲಿ ಬೆನಿಫಿಟ್ ಸಿಗ್ತಾ ಇದೆ, ಸೊಸೈಟಿಗೂ ಬೆನಿಫಿಟ್ ಸಿಗ್ತಾ ಇದೆ. ಇನ್ನೊಂದು ನೋಡಿ, ಶಾಪ್ ಕೀಪರ್ ವಾಂಟ್ಸ್ ಮೋರ್ ಕಸ್ಟಮರ್ಸ್. ಒಬ್ಬ ಶಾಪ್ ಕೀಪರ್ ಇದ್ದಾನೆ, ಜಾಸ್ತಿ ಕಸ್ಟಮರ್ ಬರಬೇಕು ಅಂತ ಅವನು ಬಯಸ್ತಾ ಇದ್ದಾನೆ. ಹಿ ರೆಡ್ಯೂಸಸ್ ಪ್ರೈಸ್ ಆರ್ ಪ್ರೊವೈಡ್ಸ್ ಬೆಟರ್ ಸರ್ವಿಸ್. ಒಂದು ಪ್ರೈಸ್ ಕಡಿಮೆ ಮಾಡಬೇಕು, ಇಲ್ಲಾಂದರೆ ಇನ್ನಷ್ಟು ಉತ್ತಮವಾದ ಸೇವೆಯನ್ನು ಕೊಡಬೇಕು. ಅದಾದಮೇಲೆ ಮ್ಯಾನುಫ್ಯಾಕ್ಚರರ್ ವಾಂಟ್ಸ್ ಟು ಗ್ರೋ. ಮ್ಯಾನುಫ್ಯಾಕ್ಚರ್ ಗ್ರೋ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಆವಾಗ ಇನೋವೇಷನ್ ಕಡೆ ಮುಖ ಮಾಡ್ತಾನೆ. ಹಿ ಇನೋವೇಟ್ಸ್ ಆ್ಯಂಡ್ ಬಿಕಮ್ಸ್ ಎಫಿಷಿಯನ್ಸ್. ಜಾಸ್ತಿ ಎಫಿಷಿಯನ್ಸಿ ಕಡೆ ಅದನ್ನು ಹೇಗೆ ಇನ್ನಷ್ಟು ಹೆಚ್ಚಿಸಬೇಕು, ಹೌ ಶುಡ್ ವಿ ಶುಡ್ ಬಿಕಮ್ ಮೋರ್ ಎಫಿಷಿಯಂಟ್, ಅಥವಾ ಹೌ ಟು ಇನೋವೇಟ್ ಸಮಥಿಂಗ್ ವೆರಿ ಯೂಸ್ಫುಲ್ ಅನ್ನೋದ್ರ ಕಡೆ ಥಿಂಕ್ ಮಾಡ್ತಾರೆ ಅವರು. ಸೊ ಮ್ಯಾನುಫ್ಯಾಕ್ಚರ್ ಆ ರೀತಿ ಮ್ಯಾನುಫ್ಯಾಕ್ಚರಿಗೂ ಹೆಲ್ಪ್ ಆಗ್ತಾ ಇದೆ, ಸೊಸೈಟಿಗೂ ಹೆಲ್ಪ್ ಆಗ್ತಾ ಇದೆ. ಸೊ ಇವನ್ ದೋ ಎವ್ರಿ ಒನ್ ಈಸ್ ಸೆಲ್ಫಿಶ್, ಓವರ್ ಆಲ್ ಸೊಸೈಟಿ ಬೆನಿಫಿಟ್ಸ್. ನೋಡಿ ಎಷ್ಟು ಒಳ್ಳೆ ಥಿಯರಿ ಅಂತಂದರೆ ಹೇಗಿದೆ. ಎಲ್ಲರೂ ಸೆಲ್ಫಿಶೇ, ಆದರೆ ಸೊಸೈಟಿಗೂ ಹೆಲ್ಪ್ ಆಗಬೇಕು ಅಲ್ವಾ. ಸೆಲ್ಫಿಶ್ ಹೌದು, ನಾವೆಲ್ಲರೂ ನಮ್ಮದೇ ಆದಂಥ ಒಂದು ವೇಯಲ್ಲಿ ಸೆಲ್ಫಿಶ್ ಹೌದು. ಆದರೆ ನಮ್ಮ ಸೆಲ್ಫಿಶ್ನೆಸ್ ಯಾವ ಲೆವೆಲಿಗಿರುತ್ತೆ, ಏನನ್ನು ಮಾಡಿದ್ರೆ ನಮ್ಗೆ ಖುಷಿ ಸಿಗುತ್ತೆ ಅನ್ನೋದನ್ನು ಹೇಗೆ ಡಿಫೈನ್ ಮಾಡ್ಕೊಂಡಿದ್ದೇವೆ. ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡೋದ್ರಿಂದ ನನಗೆ ಲಾಭ ಬರಬೇಕು, ಒಳ್ಳೆ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ. ಈ ಥರ ಕೆಲಸಗಳು ಸಿಕ್ಕೋದು ಬಹಳ ಕಡಿಮೆ. ಅಂಥ ಕೆಲಸ ಸಿಕ್ಕಾಗ ಬಿಡಬೇಡಿ. ಬೆಟರ್ ಪ್ರೊಡಕ್ಟ್ಸ್, ಕಾಂಪಿಟೇಷನ್, ಎಫಿಷಿಯನ್ಸಿ, ಇದೆಲ್ಲ ಮುಖ್ಯವಾಗಿ ನಾವು ನೋಡ್ಬೋದು. ಸೊ ಇನ್ವಿಸಿಬಲ್ ಹ್ಯಾಂಡ್ ಡಸ್ ಏನೇನು ಮಾಡುತ್ತೆ ಅಂತಂದರೆ ಡಿಮ್ಯಾಂಡ್ ಮತ್ತು ಸಪ್ಲೈನ ಬ್ಯಾಲೆನ್ಸ್ ಮಾಡುತ್ತೆ, ಮಾರ್ಕೆಟ್ ಪ್ರೈಸನ್ನು ನ್ಯಾಚುರಲ್ ಆಗಿ ಸೆಟ್ ಮಾಡ್ತಾ ಹೋಗುತ್ತೆ, ರಿಸೋರ್ಸ್ಗಳನ್ನು ಎಫಿಷಿಯೆಂಟಾಗಿ ಅಲೋಕೇಟ್ ಮಾಡುತ್ತೆ. ಏನು ಮಾಡಲ್ಲ ಅಂತಂದರೆ ಇನ್ವಿಸಿಬಲ್ ಹ್ಯಾಂಡ್ ಡಸ್ ನಾಟ್ ಡೂ. ಗೌರ್ಮೆಂಟ್ ಪ್ಲ್ಯಾನಿಂಗ್ ಕಡೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಫೋರ್ಸ್ ಲಾ ಇಲ್ಲಿ ಅಪ್ಲೈ ಆಗೋದಿಲ್ಲ ಜಾಸ್ತಿ. ಸೆಂಟ್ರಲ್ ಅಥಾರಿಟಿ ಎಷ್ಟೋ ಸಾರಿ ಬೇಕಾಗೋದಿಲ್ಲ. ಅಂತಂದರೆ ರಿಸೋರ್ಸ್ಗಳು ಮಾರ್ಕೆಟಿನ ಒಂದು ಬೇಡಿಕೆ, ಎಫಿಷಿಯನ್ಸಿ ಅದರ ಆಧಾರದ ಮೇಲೆ ಇಲ್ಲಿ ಒಂಥರ ಅಲೋಕೇಟ್ ಆಗ್ತಾ ಇರುತ್ತೆ. ಉದಾಹರಣೆ ಸ್ಟಾರ್ಟಪ್ ಬೂಮ್, ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಓಲಾ ಎಲ್ಲರೂ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಟು ಕಾಂಪಿಟೇಷನ್ ಕೊಡಲಿಕ್ಕೆ ಇನೋವೇಷನ್ ಜಾಸ್ತಿ ಮಾಡ್ತಾರೆ, ಡೆಲಿವರಿ ಟೈಮನ್ನು ರೆಡ್ಯೂಸ್ ಮಾಡ್ತಾರೆ. 10 minutes ಅಂದರೆ ಬಿಗ್ ಬಾಸ್ಕೆಟ್ ಹೇಳ್ತಿರ್ತೀರಲ್ವ. ಇಂಟ್ರೊಡ್ಯೂಸ್ ಡಿಸ್ಕೌಂಟ್ಸ್, ಹೊಸ ಡಿಸ್ಕೌಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು. ಇಂಪ್ರೂವ್ ಸರ್ವಿಸ್ ಇಂಪ್ರೂವ್ ಮಾಡೋದು. ಕನ್ಸ್ಯೂಮರ್ ಬೆನಿಫಿಟ್ ವಿತೌಟ್ ಬೀಯಿಂಗ್ ದಿ ಇಂಟೆನ್ಷನ್ ಆಫ್ ದಿ ಕಂಪನೀಸ್. ಫೈನಲ್ ಆಗಿ ಕನ್ಸ್ಯೂಮರಿಗೆ ಹೆಲ್ಪ್ ಆಗುತ್ತೆ. ಕಂಪನಿಗಳ ಇಂಟೆನ್ಷನ್ನು ಕನ್ಸ್ಯೂಮರಿಗೆ ಹೆಲ್ಪ್ ಮಾಡೋದಲ್ಲ, ಪ್ರಾಫಿಟ್ಟು. ಆದರೆ ಕಾಂಪಿಟೇಷನ್ ಇರೋದ್ರಿಂದ ಕನ್ಸ್ಯೂಮರ್ ಪಿಕ್ ಮಾಡಬೇಕು ಅಂತಂದರೆ ಒಳ್ಳೆ ಸರ್ವಿಸ್ ಕೊಡಬೇಕು. ಸೊ ಇನ್ವಿಸಿಬಲ್ ಹ್ಯಾಂಡ್ ವರ್ಕಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೀವು ಈ ಒಂದು ಡೆಫಿನೇಷನ್ನು ಆದಮೇಲೆ ಕೆಳಗಡೆ ಇರುವಂಥ ಈ ಒಂದು ಟೇಬಲನ್ನು ಬರ್ಕೋಬಹುದು. ಬೇಕಿದ್ರೆ ಒಂದೆರಡು ಎಕ್ಸಾಂಪಲ್. ಓಕೆನಾ. ಉಳಿದಿರೋ ಕಾನ್ಸೆಪ್ಟನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆ ಬೇರೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಆಗ್ತಾ ಇಲ್ಲ, ಆದರೆ ಆದಷ್ಟು ಬೇಗ ಉಳಿದ ಸಬ್ಜೆಕ್ಟ್ಗಳ ವೀಡಿಯೋವನ್ನು ಆದಷ್ಟು ಬೇಗ ಮಾಡ್ತೇನೆ. ಕೆಲವೊಂದು ಕೆಲಸಗಳಿರೋದ್ರಿಂದ ಆದಷ್ಟು ಬೇಗ ಜಿಯೋಗ್ರಫಿ, ಪೊಲಿಟಿ ವೀಡಿಯೋಗಳು ಬರುತ್ತೆ. ನಿಮ್ಮ ಪೇಷನ್ಸಿಗೆ ಧನ್ಯವಾದ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.